ಹಾಯ್ ಹಲೋ ನಮಸ್ಕಾರ. ಸುದ್ದಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೀಗ ತಾನೇ ಬಂದಿರುವ ಮುಖ್ಯವಾದ ಸುದ್ದಿಗಳು. ಒಂದೇ ತಿಂಗಳ ಅಂತರದಲ್ಲಿ 6,000 ರೂಪಾಯಿ ಜಮೆ ಮಾಡಿದ ಸರ್ಕಾರ. ಗೃಹಲಕ್ಷ್ಮಿಯರಿಗೆ ಬಂಪರ್ ಗುಡ್ ನ್ಯೂಸ್. ಮತ್ತೊಂದೆಡೆಯಲ್ಲಿ ₹1 1 ಲೀಟರ್ ಹಾಲು ಕೊಡಲು ಮುಂದಾದ ಫ್ಲಿಪ್ಕಾರ್ಟ್. ಇದೇ ಒಂದು ವಿಚಾರಕ್ಕೆ ತೀವ್ರ ಆಕ್ರೋಶ ಹೊರಹಾಕಿದಂಥ ಡಿ.ಕೆ. ಸುರೇಶ್ ಅವರು ರೈತರು ಹೋರಾಟಕ್ಕೆ ಇಳಿಯಬೇಕು ಎಂದು ಕರೆ ಕೊಟ್ಟಿದ್ದಾರೆ. ಮತ್ತೊಂದೆಡೆಯಲ್ಲಿ ಬಜೆಟು ಅಸಮಾಧಾನ ತಂದಿದೆ. ಸಿಎಂ ಅವರು ನನ್ನ ಕ್ಷೇತ್ರಕ್ಕೆ ₹5 ಆದರೂ ಕೊಡಬಾರದಿತ್ತಾ ಎಂದು ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಅವರ ಶಾಕಿಂಗ್ ಹೇಳಿಕೆ. ಮತ್ತೊಂದೆಡೆಯಲ್ಲಿ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಶೂನ್ಯ ಬಡ್ಡಿ ದರದಲ್ಲಿ 5 ಲಕ್ಷವರೆಗೆ ಸಾಲ ಸೌಲಭ್ಯ. ಯಾರು ಅರ್ಹರು, ಯೋಜನೆ ಏನು, ಅರ್ಜಿಯಲ್ಲಿ ಸಲ್ಲಿಕೆ ಮಾಡಬೇಕು, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಸುದ್ದಿ9 ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮಗೆ ಎಷ್ಟು ಕಂತು ಜಮವಾಗಿದೆ ಕಮೆಂಟ್ ಮಾಡಿ. ಯಾಕಂದರೆ ಸರ್ಕಾರ ಇದೀಗ ಒಂದೇ ತಿಂಗಳ ಅವಧಿಯಲ್ಲಿ 6,000 ಹಣವನ್ನು ಜಮೆ ಮಾಡಿದೆ. ಹೌದು ಸ್ನೇಹಿತರೆ, ಯುಗಾದಿ ಮತ್ತು ರಂಜಾನ್ ಹಬ್ಬದ ಮಧ್ಯೆ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು. ಇದೀಗ 27ನೇ ಕಂತು ಕೂಡ ಬಿಡುಗಡೆ ಮಾಡಲಾಗಿದೆ. ಹೌದು, ರಾಜ್ಯದ 15ಕ್ಕೂ ಅಧಿಕ ಜಿಲ್ಲೆಯ ಮಹಿಳೆಯರ ಬ್ಯಾಂಕ್ ಖಾತೆಗೆ ಈ ಒಂದು ಕಂತುಗಳು ಜಮೆ ಆಗ್ತಾ ಇದೆ. ತುಮಕೂರು, ಕೋಲಾರ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಮಂಡ್ಯ, ಚಿತ್ರದುರ್ಗ, ಬೆಳಗಾವಿ, ಗದಗ, ಬಾಗಲಕೋಟೆ, ದಾವಣಗೆರೆ, ಕಲಬುರಗಿ, ಹಾಸನ, ಮೈಸೂರು, ಕೊಡಗು ಸೇರಿದಂತೆ ರಾಜ್ಯದ 15ಕ್ಕೂ ಅಧಿಕ ಜಿಲ್ಲೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಜಮೆ ಆಗ್ತಾ ಇದೆ. ಇನ್ನು 3 ದಿನದ ಒಳಗೆ ಬಾಕಿ ಇರುವ ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಹಣ ಜಮೆ ಆಗುತ್ತೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಸ್ಪಷ್ಟನೆ ಕೊಟ್ಟಿದೆ. ಅಂದಹಾಗೆ ಸ್ನೇಹಿತರೆ, ಒಂದೇ ತಿಂಗಳ ಅಂತರದಲ್ಲಿ 6,000 ಹಣವನ್ನು ಸರ್ಕಾರ ಜಮೆ ಮಾಡಿದೆ. ಫೆಬ್ರವರಿ ತಿಂಗಳಲ್ಲಿ 25 ಮತ್ತು 26ನೇ ಕಂತು ಜಮೆ ಮಾಡಲಾಗಿತ್ತು. ಇದೀಗ ಮಾರ್ಚ್ ತಿಂಗಳಲ್ಲಿ 27ನೇ ಕಂತು ಕೂಡ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ. ಈ ಮೂಲಕ ಒಂದೇ ತಿಂಗಳ ಅಂತರದಲ್ಲಿ 6,000 ಹಣವನ್ನು ಹಾಕಲಾಗಿದೆ. ಅಂದಹಾಗೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆಗಿ 31 ತಿಂಗಳು ಕಳೆದು ಹೋಗಿದೆ. ಹೌದು ಸ್ನೇಹಿತರೆ, ಆಗಸ್ಟ್ 2023ರಿಂದ ಯೋಜನೆ ಜಾರಿಗೆ ಆಗಿದ್ದು ಸದ್ಯ ಇಲ್ಲಿಯವರೆಗೆ 31 ತಿಂಗಳು ಕಳೆದು ಹೋಗಿವೆ. ಆದರೆ ಸರ್ಕಾರ 27 ಕಂತು ಹಾಕುವುದರಲ್ಲಿ ಯಶಸ್ವಿಯಾಗಿದೆ. ಅಂದರೆ ಈಗಲೂ ಕೂಡ 4 ಕಂತಿನ 8,000 ಹಣ ಬರುವುದು ಬಾಕಿ ಇದೆ ಸ್ನೇಹಿತರೆ. ನಿಮ್ಮ ಬ್ಯಾಂಕ್ ಖಾತೆಗೂ ಹಣ ಜಮೆ ಆಗ್ತಾ ಇದೆಯಾ ಕಮೆಂಟ್ ಮಾಡಿ ಮತ್ತು ಕೊನೆ ಕಂತು ಯಾವ ತಿಂಗಳಲ್ಲಿ ಜಮಾ ಆಗಿತ್ತು ಕಮೆಂಟ್ ಮಾಡಿ. ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ದಯವಿಟ್ಟು ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ, ಪೂರ್ತಿಯಾಗಿ ನೋಡಿ. ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಆನ್ಲೈನ್ ಮೂಲಕವೇ ಖರೀದಿ ಮಾಡಲು ಇಷ್ಟಪಡ್ತಾರೆ. ಹೌದು ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಆಹಾರ ಪದಾರ್ಥಗಳು ಕೂಡ ಆನ್ಲೈನ್ನಲ್ಲಿ ಸಿಗುತ್ತಿದ್ದು ಈ ಮೂಲಕ ಅಂಗಡಿ ಮಾಲೀಕರಿಗೆ ದೊಡ್ಡ ಮಟ್ಟದಲ್ಲಿ ನಷ್ಟವಾಗ್ತಾ ಇದೆ. ಆದರೆ ಸ್ನೇಹಿತರೆ, ಈಗ ರೈತರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ. ಯಾಕಂದರೆ ₹1 1 ಲೀಟರ್ ಹಾಲು ಕೊಡಲು ಫ್ಲಿಪ್ಕಾರ್ಟ್ ಸಂಸ್ಥೆ ಮುಂದಾಗಿದ್ದು ಇದೇ ಒಂದು ವಿಚಾರಕ್ಕೆ ಡಿ.ಕೆ. ಸುರೇಶ್ ಅವರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಹೌದು ಸ್ನೇಹಿತರೆ, ₹1 1 ಲೀಟರ್ ಹಾಲು ಮಾರಾಟ ಮಾಡಲು ಮುಂದಾಗಿರುವ ಫ್ಲಿಪ್ಕಾರ್ಟ್ ಸಂಸ್ಥೆ ವಿರುದ್ಧ ಡಿ.ಕೆ. ಸುರೇಶ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದು, ಸಹಕಾರಿ ವಲಯವನ್ನು ಧ್ವಂಸ ಮಾಡಿ ಮಾರುಕಟ್ಟೆ ಕೈವಶ ಮಾಡಿಕೊಳ್ಳುವ ದುರುದ್ದೇಶದ ವಿರುದ್ಧ ರೈತರು ಹೋರಾಟಕ್ಕೆ ಇಳಿಯಬೇಕು ಎಂದು ಮಾಧ್ಯಮಗಳ ಮುಂದೆ ಕರೆ ಕೊಟ್ಟಿದ್ದಾರೆ. ಹೌದು, ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಡಿ.ಕೆ. ಸುರೇಶ್ ಅವರು ಫ್ಲಿಪ್ಕಾರ್ಟ್ ಸಂಸ್ಥೆ ವಿರುದ್ಧ ಕ್ರಮ ಜರುಗಿಸುವಂತೆ ದೆಹಲಿಯಲ್ಲಿರುವ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ದೂರು ಕೊಟ್ಟಿದ್ದೇವೆ. ಈ ಒಂದು ವಿಚಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಇಮೇಲ್ ಮಾಡುವ ಮೂಲಕ ನಾವು ಮಾಹಿತಿ ಕಳುಹಿಸಿದ್ದೇವೆ ಎಂದು ಡಿ.ಕೆ. ಸುರೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರೈತರ ಮಾರುಕಟ್ಟೆಯನ್ನು ಕೈವಶ ಮಾಡಿಕೊಂಡು ಹಣ ಮಾಡುವ ದುರುದ್ದೇಶದಿಂದಲೇ ಫ್ಲಿಪ್ಕಾರ್ಟು ಈ ರೀತಿ ಮಾಡ್ತಾ ಇದೆ. ರೈತ ಸಮುದಾಯವನ್ನೇ ಹಾಳು ಮಾಡುವ ಕೃತ್ಯಕ್ಕೆ ಇವರು ಕೈ ಹಾಕಿದ್ದಾರೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲದಿದ್ದರೆ ರೈತರು ದಂಗೆ ಏಳುವ ಸ್ಥಿತಿ ಎದುರಾಗುತ್ತೆ ಎಂದು ಡಿ.ಕೆ. ಸುರೇಶ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾರುಕಟ್ಟೆಯಲ್ಲಿ ನಂದಿನಿ ಹಾಲು ಮಾತ್ರ ಇಲ್ಲ, ಅನೇಕ ಕಂಪನಿಗಳಿವೆ. ಎಲ್ಲ ಒಂದು ಬೆಲೆ ಪ್ರತಿ ಲೀಟರ್ಗೆ ₹40ರಿಂದ ₹50 ಆಸುಪಾಸು ಇದೆ. ಇನ್ನು ನಾವು ಕೂಡ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ₹38ರಿಂದ ₹40ವರೆಗೆ ಪಾವತಿ ಮಾಡ್ತಿದ್ದೇವೆ. ಆದರೆ ಫ್ಲಿಪ್ಕಾರ್ಟ್ನವರು ₹1 1 ಲೀಟರ್ ಹಾಲು ಮಾರಾಟ ಮಾಡಲು ಹೇಗೆ ಸಾಧ್ಯ? ಮತ್ತು ಇವರು ಹಾಲು ಮಾರಾಟ ಮಾಡುವುದಾದರೆ ₹1 1 ಲೀಟರ್ ಅಂತೆ ಎಷ್ಟು ದಿನ ಕೊಡ್ತಾರೆಂಬ ಕುರಿತಂತೆ ಜಾಹೀರಾತಿನಲ್ಲಿ ಸ್ಪಷ್ಟಪಡಿಸಬೇಕು. ಮತ್ತು ಇವರಿಗೆ ಹಾಲು ಎಲ್ಲಿಂದ ಬರ್ತಾ ಇದೆ, ಯಾರಿಂದ ಇವರು ಖರೀದಿ ಮಾಡ್ತಿದ್ದಾರೆ, ಹಾಲಿನ ಪೌಡರ್ ಅಥವಾ ಬೇರೆ ಏನಾದರೂ ಮಿಕ್ಸ್ ಮಾಡ್ತಿದ್ದಾರಾ, ಈ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಹಾಗಾಗಿ ಸ್ಯಾಂಪಲ್ ತರಿಸಿ
ಲ್ಯಾಬ್ನಲ್ಲಿ ಪರಿಶೀಲನೆ ಮಾಡಲು ಕೂಡ ನಾವು ಸೂಚಿಸಿದ್ದೇವೆ ಎಂದು ಡಿ.ಕೆ. ಸುರೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನೀವು ನಮಗೆ ಕಮೆಂಟ್ ಮಾಡಿ. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಇತ್ತೀಚೆಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಅನ್ನು ಮಂಡಿಸಿದ್ರು. ಬಜೆಟ್ ಕುರಿತಂತೆ ವಿಪಕ್ಷಗಳು ಬಿಜೆಪಿಯವರು ಸಾಕಷ್ಟು ಟೀಕೆಗಳನ್ನು ಮಾಡಿದ್ರು. ಆದರೆ ಇದೀಗ ಸ್ವತಃ ಕಾಂಗ್ರೆಸ್ನ ಶಾಸಕರಾಗಿರುವ ಇಕ್ಬಾಲ್ ಹುಸೇನ್ ಅವರು ಬಜೆಟ್ ಅಸಮಾಧಾನ ತಂದಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಸಿಎಂ ಸಾಹೇಬ್ರು ಬಜೆಟ್ನಲ್ಲಿ ನನ್ನ ಕ್ಷೇತ್ರಕ್ಕೆ 5 ರೂಪಾಯಿ ಆದರೂ ಕೊಡಬಾರ್ದಿತ್ತಾ ಎಂದು ಮಾಧ್ಯಮಗಳ ಮುಂದೆ ಕುಟುಕಿದ್ದಾರೆ. ಹೌದು ಸ್ನೇಹಿತರೆ, ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬಜೆಟ್ ಮಂಡನೆ ಅತಿ ಉತ್ತಮವಾದ ಬಜೆಟ್, ಬಡವರ ಪಾಲಿನ ಬಜೆಟ್ ಎಂದು ಕಾಂಗ್ರೆಸ್ ಶಾಸಕರೆಲ್ಲ ಸ್ವಾಗತಿಸುತ್ತಿದ್ರೆ, ಇತ್ತ ಡಿ.ಕೆ. ಶಿವಕುಮಾರ್ ಅವರ ಬಣದ ಶಾಸಕ ಇಕ್ಬಾಲ್ ಹುಸೇನ್ ಅವರು ಬಜೆಟ್ ವಿರುದ್ಧವೇ ಅಸಮಾಧಾನ ಹೊರಗೆ ಹಾಕಿದ್ದಾರೆ. ಹೌದು ಸ್ನೇಹಿತರೆ, ರಾಮನಗರದ ರಾಮದುರ್ಗ ಗ್ರಾಮದಲ್ಲಿ ಮಾತನಾಡಿದಂತೆ ಇವರು, ನನ್ನ ಕ್ಷೇತ್ರದ ಬಗ್ಗೆ ನಾನು ತೋಡಿಕೊಂಡ ನೋವಿಗೆ ನನಗೆ ಬಜೆಟ್ನಲ್ಲಿ ಪ್ರತಿಫಲವೇ ಸಿಗಲಿಲ್ಲ. ನನ್ನ ಕ್ಷೇತ್ರದ ಅಭಿವೃದ್ಧಿಗೆ 100 ರೂಪಾಯಿಯಲ್ಲಿ 5 ರೂಪಾಯಿ ಆದರೂ ಇವರು ಕೊಡಬಾರ್ದಿತ್ತಾ ಎಂದು ತಮ್ಮದೇ ಸರ್ಕಾರದ ವಿರುದ್ಧ ಬೇಸರ ಹೊರಗೆ ಹಾಕಿದ್ದಾರೆ. ನಮ್ಮ ಗ್ರಾಮದಲ್ಲಿ ಜೋರಾದ ಮಳೆಗೆ ಬಕ್ಷಿ ಕೆರೆ ಒಡೆದು ಪ್ರವಾಹ ಉಂಟಾಗಿದ್ದರ ಬಗ್ಗೆ ನಾನು ಫೋಟೋ ಸಮೇತ ಮುಖ್ಯಮಂತ್ರಿಯವರಿಗೆ ಮಾಹಿತಿ ಕೊಟ್ಟಿದ್ದೆ. ಅಷ್ಟು ಮಾತ್ರವಲ್ಲ, ನಮ್ಮ ಕ್ಷೇತ್ರದ ರಸ್ತೆ, ಚರಂಡಿ, ನೀರಾವರಿ ಅಗತ್ಯಗಳ ಕುರಿತಂತೆ 4-5 ಬಾರಿ ಮನವಿ ಕೂಡ ಮಾಡಿದ್ದೆ. ಈ ಒಂದು ಹಿಂದೆ ಇದ್ದವರು ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಲ್ಲ. ಆದರೆ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ನಮಗೆ ಏನೂ ಕೊಡಲೇ ಇಲ್ಲ. ಇದರಿಂದ ನನಗೆ ತುಂಬಾ ನೋವಾಗಿದೆ. ಈ ಬಾರಿಯ ಬಜೆಟು ನನ್ನ ನಂಬಿಕೆ ಹುಸಿ ಮಾಡಿದೆ ಎಂದು ಇಕ್ಬಾಲ್ ಹುಸೇನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ, ಈಗ ಅಭಿವೃದ್ಧಿಗಾಗಿ ನಾನು ಉಪಮುಖ್ಯಮಂತ್ರಿ ಹಿಂದೆನೇ ಹೋಗಬೇಕು. ನಮ್ಮ ಕಷ್ಟ ಸುಖವನ್ನು ಅವರ ಮೇಲೇನೆ ಹಾಕಬೇಕು. ಹಿಂದೆಯೂ ಕೂಡ ಅವರಿಂದಲೇ ಕೆಲಸ ಮಾಡಿಸಿಕೊಂಡಿದ್ದೆ. ಈಗ ಮುಂದೆಯೂ ಕೂಡ ಅವರ ಮೇಲೇನೆ ಭಾರ ಹಾಕಬೇಕಾಗುತ್ತೆ. ಅವರು ಕೂಡ ನಮ್ಮದೇ ಜಿಲ್ಲೆಯವರಾಗಿದ್ದು, ಹಾಗಾಗಿ ಅವರಿಗೂ ಕೂಡ ಈ ಕ್ಷೇತ್ರದ ಜವಾಬ್ದಾರಿ ಇರುತ್ತೆ ಎಂದು ಇಕ್ಬಾಲ್ ಹುಸೇನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರ ಜೊತೆಗೂ ನಮ್ಮ ಕ್ಷೇತ್ರದ ಚಿತ್ರ ಸಮೇತ ಚರ್ಚೆ ಮಾಡಿದ್ದೆ. ಮನೆ, ಹಸು, ದನಕರ, ರಸ್ತೆ, ಚರಂಡಿ ಬಗ್ಗೆ ಮಾತನಾಡಿದ್ದೆ. ನನ್ನ ನೋವನ್ನು ಕೂಡ ತೋಡಿಕೊಂಡಿದ್ದೆ. ಆದರೂ ಕೂಡ ನನ್ನ ಕ್ಷೇತ್ರದ ಬಗ್ಗೆ ನಾನು ತೋಡಿಕೊಂಡ ನೋವಿಗೆ ನನಗೆ ಬಜೆಟ್ನಲ್ಲಿ ಪ್ರತಿಫಲ ಸಿಗಲಿಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಅದಕ್ಕಿಂತ ಮೊದಲು ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ. ಇದೀಗ ರೈತರಿಗೆ ಸಾಲ ಸೌಲಭ್ಯ ಕುರಿತಂತೆ ಒಂದು ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ದೇಶದ ಬೆನ್ನೆಲುಬಾದ ರೈತರಿಗೆ ಈಗಾಗಲೇ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಿರಂತರವಾಗಿ ಸಾಲ ಸೌಲಭ್ಯ ಸೇರಿದಂತೆ ಸಹಾಯಧನ ನೀಡುವಂತಹ ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡಿದೆ. ಈಗ ಇದೇ ಮಧ್ಯೆ ಕರ್ನಾಟಕ ಸರ್ಕಾರ ರಾಜ್ಯದ ರೈತರ ಕೃಷಿ ಚಟುವಟಿಕೆಯನ್ನು ಉತ್ತೇಜಿಸಲು ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದೆ. ಹೌದು, ಸಹಕಾರಿ ಬ್ಯಾಂಕುಗಳ ಮೂಲಕ ಮತ್ತು ಡಿಸಿಸಿ ಬ್ಯಾಂಕುಗಳ ಮೂಲಕ ನೀಡಲಾಗುವಂತಹ ಶೂನ್ಯ ಬಡ್ಡಿ ಸಾಲದ ಮಿತಿಯನ್ನು 3 ಲಕ್ಷದಿಂದ 5 ಲಕ್ಷವರೆಗೆ ಏರಿಕೆ ಮಾಡಲಾಗಿದೆ. ಈ ಮೂಲಕ ಅರ್ಹರು ಈ ಒಂದು ಸಾಲ ಸೌಲಭ್ಯದ ಲಾಭವನ್ನು ಪಡೆದುಕೊಳ್ಳಬಹುದು. ಹೌದು, ಈ ಒಂದು ಹಿಂದೆ ಅಲ್ಪಾವಧಿ ಸಾಲದ ಮಿತಿ 3 ಲಕ್ಷ ಇತ್ತು. ಈಗ ಅದನ್ನು 5 ಲಕ್ಷವರೆಗೆ ಏರಿಕೆ ಮಾಡಲಾಗಿದೆ. ಅಂದರೆ ಸ್ನೇಹಿತರೆ, ಅಲ್ಪಾವಧಿ ಸಾಲ ಅಡಿಯಲ್ಲಿ ನೀವು 5 ಲಕ್ಷವರೆಗೆ ಸಾಲ ಪಡೆದುಕೊಳ್ಳಬಹುದು. ಯಾವುದೇ ಬಡ್ಡಿ ಕಟ್ಟುವ ಅವಶ್ಯಕತೆ ಇಲ್ಲ. ನೀವು ಕೇವಲ ಪಡೆದುಕೊಂಡ ಸಾಲವನ್ನೇ ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡಿದರೆ ಸಾಕು. ಇನ್ನು ಅದೇ ರೀತಿ ಸ್ನೇಹಿತರೆ, ಮಧ್ಯಮ ಮತ್ತು ದೀರ್ಘಾವಧಿಯ ಸಾಲದ ಮಿತಿಯೂ ಕೂಡ ಏರಿಕೆ ಮಾಡಲಾಗಿದೆ. ಈ ಒಂದು ಹಿಂದೆ 10 ಲಕ್ಷ ಹಣವನ್ನು ಸಾಲದ ರೂಪದಲ್ಲಿ 3% ಬಡ್ಡಿ ದರದಲ್ಲಿ ಕೊಡ್ತಾ ಇದ್ರು. ಈಗ ಅದನ್ನು 15 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಅಂದರೆ 15 ಲಕ್ಷವರೆಗೆ ನೀವು ಸಾಲ ಪಡೆದುಕೊಂಡ್ರೆ ಕೇವಲ 3% ಬಡ್ಡಿ ದರದಲ್ಲಿ ಸಾಲದ ಬಡ್ಡಿಯನ್ನು ನೀವು ಕಟ್ಟಬೇಕಾಗುತ್ತೆ. ಇನ್ನು ರೈತರಿಗೆ ಮಾತ್ರ ಈ ಒಂದು ಯೋಜನೆಗೆ ಅರ್ಹರು ಎಂದು ಹೇಳಲಾಗಿದೆ. ಹೌದು, ಬೆಳೆ ಬೆಳೆಯಲು, ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ, ನೀರಾವರಿ, ಭೂ ಅಭಿವೃದ್ಧಿ, ತೋಟಗಾರಿಕೆ, ಪ್ಲಾಂಟೇಶನ್, ಸಾವಯವ ಕೃಷಿ ಮಾಡಲು, ಪಶುಸಂಗೋಪನೆ, ಹೈನುಗಾರಿಕೆ, ಮೀನುಗಾರಿಕೆ, ರೇಷ್ಮೆ ಕೃಷಿ, ಜೇನು ಸಾಕಾಣಿಕೆ, ಕುರಿ, ಮೇಕೆ, ಕೋಳಿ ಹಾಗೂ ಹಂದಿ ಸಾಕಾಣಿಕೆಗೂ ಕೂಡ ಈ ಒಂದು ಸಾಲ ಸೌಲಭ್ಯ ಕೊಡ್ತಿದ್ದಾರೆ ಸ್ನೇಹಿತರೆ. ಮತ್ತು ಅರ್ಜಿ ಸಲ್ಲಿಕೆ ಮಾಡಲು ನೀವು ಯಾವ ಒಂದು ಊರಿನಲ್ಲಿ ವಾಸವಿರುತ್ತೀರೋ ಅದೇ ಒಂದು ಊರಿನ ಡಿಸಿಸಿ ಬ್ಯಾಂಕ್ ಅಥವಾ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸಾಲವನ್ನು ಪಡೆದುಕೊಳ್ಳಬೇಕು. ಅಂದರೆ ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ವಿಳಾಸವನ್ನು ಇಲ್ಲಿ ದೃಢೀಕರಣವಾಗಿ ಪರಿಗಣಿಸಲಾಗುತ್ತೆ. ಅಂದರೆ ಸ್ನೇಹಿತರೆ, ಬೇರೆ ಊರಿನ ಡಿಸಿಸಿ ಬ್ಯಾಂಕ್ ಅಥವಾ ಬೇರೆ ಊರಿನ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನೀವು ಸಾಲ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ವಿಳಾಸದ ವ್ಯಾಪ್ತಿಯಲ್ಲಿ ನೀವು ಸಾಲವನ್ನು ಪಡೆದುಕೊಳ್ಳಬೇಕು. ಮತ್ತು ನಿಮ್ಮ ಹೆಸರಲ್ಲಿ ಯಾವುದೇ ಹಳೆಯ ಸಾಲ ಇರಬಾರ್ದು. ಅಂದರೆ ಹಳೆಯ ಸಾಲ ಬಾಕಿ ಇರಬಾರ್ದು. ಆಗ ಮಾತ್ರ ಅರ್ಜಿ ಸಲ್ಲಿಕೆ ಮಾಡಬಹುದು. ಹೆಚ್ಚಿನ ಮಾಹಿತಿಗೆ ಸ್ನೇಹಿತರೆ, ಒಂದು ಬಾರಿ ಡಿಸಿಸಿ ಬ್ಯಾಂಕ್ ಅಥವಾ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಈ ಬಗ್ಗೆ ಮಾಹಿತಿ ಇಷ್ಟವಾಯ್ತಾ ಸ್ನೇಹಿತರೆ? ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.